ಆಗಲೇ ಪ್ರಕಟಣೆ ಆಗಿರೋ ಹಾಗೆ 5ನೇ ತಾರೀಕು ಡಿಸೆಂಬರ್ ಸಮಾವೇಶ ಹಾಸನದಲ್ಲಿ SM ಕೃಷ್ಣನಗರದಲ್ಲಿ ಜರುಗ್ತಾ ಇದೆ. ಒಂದು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು. ಅವರಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಉಸ್ತುವಾರಿ ಸಚಿವರು, ಈ ಮೂಲಕ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಅದರ ಅರ್ಥ ರಾಜಕೀಯವಾಗಿ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥದ್ದು. ಯಾರೋ ಒಬ್ಬರು ಬಂದು ನಮಗೆ ಒಂದು ಒಳ್ಳೆಯ ಸಂಘಟನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಜನ ಸೇರಿಸ್ತೀವಿ ಅಂದವ ಮಾತಾಡೋದ್ರ ಮೂಲಕ ಒಂದು ಮೆಸೇಜ್ ಹೋಗುತ್ತೆ. ಈ ಪ್ರಮಾಣದ ಜನ 2 ಲಕ್ಷ ಜನ ಸೇರ್ಪಡೆ, ಪಕ್ಷದ ಬಗ್ಗೆ ಅಭಿಪ್ರಾಯ, ನಮ್ಮ ಸರ್ಕಾರ ಏನೇನು ಸಾಧನೆ ಮಾಡಿದೆ, ವಿರೋಧ ಪಕ್ಷದ ನ್ಯೂನ್ಯತೆಗಳು, ಇದನ್ನೆಲ್ಲ ಎತ್ತಿ ಹೇಳೋದ್ರ ಮೂಲಕ ಒಂದು ಹೊಸ ಸಂದೇಶ ಹೋಗೇ ಹೋಗುತ್ತೆ. ಈಗ 3ಕ್ಕೆ 3 ನಾವು ಗೆದ್ದಿದ್ದೀವಿ, ಮೆಚ್ಚುಗೆ ವಿಚಾರ. ಅದು ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಸಾಧನೆ, ಅದಕ್ಕೆ ಪೂರಕವಾಗಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ, ರಾಜ್ಯಕ್ಕೆ ಸಂಘಟನೆಯಲ್ಲಿ ನಾವು ಸುಭದ್ರವಾಗಿದೆ ಪಕ್ಷ, ಆಮೇಲೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಸಮಾವೇಶದ ಸಂದೇಶ. ಸಮಾವೇಶದಕ್ಕೆ ಪೂರಕವಾಗಿ ಒಂದು ಪತ್ರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದು ಯಾವುದೇ ವ್ಯಕ್ತಿ ನಿರ್ದಿಷ್ಟವಾಗಿ ನಾವು ಕಳಿಸಿದ್ದೀವಿ ಅಂತಕ್ಕಂಥದ್ದಿಲ್ಲ. ಆಗಿರೋದ್ರಿಂದ ವ್ಯಕ್ತಿಯ ಶಕ್ತಿ ನೋಡ್ದೇನೆ ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದಾಗಲಿ ಎರಡೂ ಆಗಲ್ಲ. ಇರ್ಬೋದು, ಒಬ್ಬೊಬ್ಬರು ಭಿನ್ನಾಭಿಪ್ರಾಯ ಒಬ್ಬರಿಂದ ಒಬ್ರಿಗೆ ಇದ್ದೇ ಇರುತ್ತೆ. ಆ ಥರ ಅವ್ರ ಚಿಂತನೆಗೆ ತಕ್ಕಂತೆ ಹೇಳಿರ್ತಾರೆ ಅಥವಾ ಬರೆದಿರ್ತಾರೆ ಅಥವಾ ಮಾತಾಡಿರ್ಬೋದು. ಮಾತಾಡಿರೋದು ನಮಗೆ ಗೊತ್ತಿಲ್ಲ ಅಲ್ವ. ಈಗ ಪತ್ರಿಕೆಯಲ್ಲಿ ಬರೆದವ್ರು ಏನಾದ್ರು ಮಾತ್ರ ಗೊತ್ತಾಯಿತು. ಅದೇನು ನಮ್ಮ AICC ಅಧ್ಯಕ್ಷರಿಗೆ ಮಾತಾಡೋಕ್ಕೆ ಫೋನ್ ತಗೊಂಡ್ರೆ ನಾವೇ ಮಾತಾಡ್ಬೋದು, ರಿಸೀವ್ ಮಾಡ್ತಾರೆ. ಹಿಂದಿನಂಗೆ ಯಾರೋ ಅವರಿದ್ದರು ಇವರಿದ್ರು ಅವ್ರಿಗೆ ಮಾತಾಡೋ ಫೋನೇ ತೆಗಿತಿಲ್ಲ. ಕರ್ನಾಟಕದಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳೋಂಥ ಪ್ರಶ್ನೆ ಏನಿಲ್ಲ. ಈಗ ಫೋನ್ ತಗೊಂಡು ಅವ್ರ PAಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇಸ್ಕೊತಾರೆ, ಕೇಳ್ಕೋತಾರೆ, ಸರಿಯಲ್ಲ ಅನ್ನೋದಾರು ಹೇಳ್ತಾರೆ. ನಿಮ್ಮ ಪ್ರಕಾರನೇ ಒಂದು ಪತ್ರ ಹೋಗಿದೆ AICC ಅಧ್ಯಕ್ಷರಿಗೆ ಅಂದರೆ ಆದಮೇಲೂ ಸಮಾವೇಶ ನಡೀತಾ ಇದೆ ಅಂದರೆ AICC ದೃಷ್ಟಿಯಿಂದಲೂ ಸಮಾವೇಶ ಸರಿ ಇದೆ ಅಂತ ಅರ್ಥ. ಏನೋ ಒಂದು ಸೃಷ್ಟಿ ಭಿನ್ನಮತ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾರೋ ಒಬ್ಬ ಅವನು ಅಭಿಮಾನಿ ಬಿಟ್ಬಿಡಿ, ಬೇರೆ ಪಕ್ಷದವ್ನು ಬರೆದ್ರೆ ಹೆಂಗಂತ ಬರೆದ್ಬಿಟ್ಟು ವೈಟ್ನರ್ ಹಾಕಿ ಸಿಗ್ನೇಚರ್ ಇಲ್ಲದೆ ಮಾಡಿದ್ರೆ ಏನು ಅರ್ಥ? ಅದು 100% ಹೆಸರಿಲ್ಲ ಅನ್ನೋದು ಇನ್ನೇನಂತ ಕರಿತೀರಿ ನೀವು? ಇಟ್ ಈಸ್ ಎ ಫೇಕ್. ಅವನು ಧೈರ್ಯಗಾರ ಆಗಿದ್ದರೆ, ಅಭಿಮಾನಿನೇ ಆಗಿದ್ದರೆ ಹೇಳ್ಕೋಬೇಕು ನೇರವಾಗಿ, ಹೌದಲ್ವ? ಮತ್ತು ಅವನಿಗೂ ಕೂಡ ಪಕ್ಷದ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಮಾತಾಡೋವಷ್ಟು ಧೈರ್ಯ ಇಲ್ಲ. ಅದಕ್ಕೆ ಎಲ್ಲ ಒಂದು ಫೇಕ್ ಲೆಟರ್ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟ, ಮಾಧ್ಯಮದ ಮೂಲಕ ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದ. ಇಷ್ಟು ಬಿಟ್ಟು ಇನ್ನೇನಾದ್ರು ಇದೆ ಅನಿಸುತ್ತಾ? ಈಗ ನಮ್ಮ ಸಚಿವರು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರ ಪ್ರಕಾರ ಸ್ವಾಭಿಮಾನಿ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು. ಇವತ್ತು ಬಂದು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೋ ಸರ್ಕಾರದ ಒಂದು ಭಾಗವಾಗಿ ನಾವು ಅವ್ರ ಜೊತೆ ಕೈ ಜೋಡಿಸಿ ಸಕ್ರಿಯವಾಗಿರ್ತೀವಿ. ಅವರೆಲ್ಲ ನಮಗೆಲ್ಲ ಹೇಳಿರೋದು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾವೇಶನ ಮಾಡೋಣ, ಒಂದು ಮೆಸೇಜ್ ಹೋಗಲಿ, ಸಂದೇಶ ಇಡೀ ರಾಜ್ಯಕ್ಕೆ ಅನ್ನೋ ಮಾತನ್ನು ನಮಗೆ ಹೇಳಿ. ಈಗ ಚಾಲನೆ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಂತಕ್ಕಂಥ ಮಾತು ಹೇಳಿರೋದು ಇವತ್ತು ಫೈನಲ್ ಆಗುತ್ತೆ. ಯಾವ ಕಾಮಗಾರಿ ಏನು, ಯಾವ ಹಂತದಲ್ಲಿದೆ, ಏನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಆ ಕ್ಷೇತ್ರದ ಸೋತು ಗೆದ್ದಂಥ ವ್ಯಕ್ತಿಗಳ ಮೂಲಕ ಚರ್ಚೆ ಮಾಡಿ ಬರುತ್ತೆ ವಿಷಯ. ಇನ್ನು ಸ್ವಾಭಿಮಾನಿ ಸಂಘ ಅಂದರೆ ಯಾರು ಅಂತೇಳಿ ಮೊನ್ನೆ ಎಲ್ಲ ಬಂದಿದ್ದರು. ಮಳವಳ್ಳಿ ಶಿವಣ್ಣ ಮತ್ತು ಇನ್ನು ಆ ಸಮಾಜದ ಅಧ್ಯಕ್ಷರು ಅವರೆಲ್ಲ ಬಂದು ಸಂಘಟನೆಯಲ್ಲಿ ಏನು ಮಾತಾಡಿದರು, ಅವರು ಬಂದಿದ್ದರು. ಯಾರು? ಯತೀಂದ್ರ ಅವರು. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ವಿಶೇಷವಾದ ಅಭಿಮಾನ ಎಲ್ಲರಿಗೂ ಇರುತ್ತೆ. ಅವ್ರ ಸಮಾಜದವರೊಬ್ಬರು ಮುಖ್ಯಮಂತ್ರಿ 2 ಸಾರಿ ರಾಜ್ಯದಲ್ಲಾಗಿ 14 ಸಾರಿ ಬಡ್ಜೆಟ್ ಕೊಟ್ಟು ಇಷ್ಟೊಂದು 5 ಏನು ಇದು ಇದೆಯಲ್ಲ ನಮ್ಮ ಗ್ಯಾರಂಟಿಗಳು ಇವತ್ತಿನವರೆಗೂ ನಿರಂತರವಾಗಿ ಅನುಷ್ಠಾನ ಮಾಡ್ಕೊ ಬರ್ತಾ ಇದ್ದಾರಲ್ಲ. ಊಹಾಪೋಹಗಳು ಭಾಳಷ್ಟು ಬಂದು ಇಲ್ಲ ಅದು ನಿಲ್ಲಿಸ್ತಾರಂತೆ ಇದು ನಿಲ್ಲಿಸ್ತಾರಂತೆ ಹಂಗೆ ಮಾಡ್ತಾರಂತೆ ಅಭಿವೃದ್ಧಿ ಇಲ್ಲ. ಆದ್ರೂ ಒಂದು ಬದ್ಧತೆ ಇದೆಯಲ್ಲ, ಆ ಬದ್ಧತೆಯನ್ನು ಇಟ್ಕೊಂಡು ಅವನ್ನೆಲ್ಲ ಮುಂದುವರಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸಂದೇಶ ಜನಸಾಮಾನ್ಯರಿಗೆ ಹೋಗ್ತಾ ಇದೆ ಅನ್ನೋದನ್ನು ಗಟ್ಟಿಗೊಳಿಸೋದು.